ಸೊಸೆಯಾದ ಸವಾಲುಗಳು ಮತ್ತು ಅತ್ತೆಯಾದ ಅಚ್ಚರಿ. ವೀರಪುರ ಎಂಬ ಪುಟ್ಟ ಊರಿನಲ್ಲಿ ರಮಾ ಎಂಬ ಪ್ರಭಾವಿ ಮಹಿಳೆ ತನ್ನ ಮಗಳಿಗೆ ಸಮಾನವಾಗಿ ಇಡೀ ಕುಟುಂಬವನ್ನು ಕಾಪಾಡಿಕೊಳ್ಳುವ ಅತ್ತೆಯಾಗಿದ್ದಳು. ಅವರು ತಮ್ಮ ಕಠಿಣ ಶಿಸ್ತಿಗಾಗಿ ಪ್ರಸಿದ್ಧರಾಗಿದ್ದರು. ಅದೇ ಊರಿನಲ್ಲಿ ಗೌರಿ ಎಂಬ ನಗರದಲ್ಲಿ ಬೆಳೆದ ಬುದ್ಧಿವಂತ ಯುವತಿಯಾದವಳು ತನ್ನ ಕಲಿಕಾ ಸಾಮರ್ಥ್ಯದಿಂದ ಪ್ರಸಿದ್ಧಳಾಗಿದ್ದಳು. ಗೌರಿಯ ಮದುವೆಯ ನಂತರ ಅವಳು ವೀರಪುರಕ್ಕೆ ಬಂದು ರಮಾಳ ಮನೆಯಲ್ಲಿಯೇ ತನ್ನ ಜೀವನವನ್ನು ಆರಂಭಿಸಬೇಕು ಎಂಬುದು ದೊಡ್ಡ ಸವಾಲಾಗಿತ್ತು. ಮೊದಲ ಸಶೂನ್ಯ ಸರ್ಗ. ಮದುವೆಯ ದಿನಾನಂತರ ಗೌರಿ ತನ್ನ ಹೊಸ ಮನೆಯಲ್ಲಿಯೇ ಮೊದಲ ದಿನವನ್ನು ಕಾಲಕಳೆಯಲು ಶೂನ್ಯದಳು. ಅತ್ತೆಯ ಕಠಿಣ ಚಲನೆ, ಸಾಂಪ್ರದಾಯಿಕ ಪದ್ಧತಿ ಮತ್ತು ಆಕೆಯ ಮನೆಯ ನಿಯಮಗಳು ಗೌರಿಗೆ ಹೊಸ ಅನುಭವವಾಗಿದ್ದವು. ಗೌರಿ ಬೋರ್ಡಿಂಗ್ ಶಾಲೆಯಲ್ಲಿ ಬೆಳೆದಿದ್ದ ಕಾರಣ ಆಕೆ ಸ್ವಾತಂತ್ರ್ಯಕ್ಕೆ ಹತೋಟಿಯಾಗಿದ್ದಳು. ಸಮಸ್ಯೆಗಳ ಆರಂಭ. ರಮಾಳ ನಿಯಮಗಳು. 1. ಬೆಳಗಿನ ಜಾವ 5 ಗಂಟೆಗೆ ಎಚ್ಚರವಾಗಿ ಪೂಜೆ. 2. ಅಡುಗೆ ಕೆಲಸದಲ್ಲಿ ತಕ್ಷಣ ಸೇರಿಕೊಳ್ಳುವುದು. 3. ಪ್ರತಿದಿನ ಸಾಂಪ್ರದಾಯಿಕ ವಸ್ತ್ರಗಳನ್ನು ಧರಿಸುವುದು. ಇವೆಲ್ಲವೂ ಗೌರಿಗೆ ಕಠಿಣವಾಗಿತ್ತು. ಪ್ರೀತಿಯ ಪಾಯಸ. ಒಂದು ದಿನ ಗೌರಿ ಅತ್ತೆಯ ಪ್ರಿಯವಾದ ಪಾಯಸವನ್ನು ತಯಾರಿಸಲು ಪ್ರಯತ್ನಿಸಿದಳು. ಆದರೆ ರುಚಿ ಸರಿಯಾಗಿ ಬರಲಿಲ್ಲ. ಇದನ್ನು ನೋಡಿದ ರಮಾ ಗೌರಿಯ ಮೇಲೆ ಕೋಪಗೊಂಡಳು. ಆದರೆ ಗೌರಿ ಕಣ್ಣೀರು ಹಾಕಲು ಬದಲು ಅತ್ತೆ, ನೀವು ನನ್ನನ್ನು ಕಲಿಸಿದರೆ ನಾನು ತಪ್ಪಿಲ್ಲದೆ ಮಾಡುತ್ತೇನೆ ಎಂದಳು. ಇದು ರಮಾಳ ಹೃದಯವನ್ನು ಮುಟ್ಟಿತು. ಸವಾಲುಗಳಿಗೆ ಪರಿಹಾರ. ಅತ್ತೆ ಸೊಸೆ ನಡುವಿನ ಬಾಂಧವ್ಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿತ್ತು. ಗೌರಿ ತನ್ನ ನಗರಿ ಜೀವನದ ವೈಚಾರಿಕತೆಗೆ ಗ್ರಾಮೀಣ ಜೀವನದ ಬೆಸುಗೆಯನ್ನು ಸೇರಿಸಿ ಇಬ್ಬರ ಸಂಸ್ಕೃತಿಗಳನ್ನು ಸೇರ್ಪಡೆಗೊಳಿಸುವ ಕೆಲಸ ಮಾಡಿದಳು. ಅಂತಿಮ ಬದಲಾವಣೆ. ಗೌರಿಯ ಆಲೋಚನೆ ಮತ್ತು ಪ್ರಾಮಾಣಿಕತೆ ರಮಾಳ ಮನಸ್ಸಿನಲ್ಲಿ ಬದಲಾವಣೆಯನ್ನು ತಂದಿತು. ರಮಾ ಈಗ ಗೌರಿಯ ಅಭಿಪ್ರಾಯಗಳನ್ನು ಕೇಳುತ್ತಿದ್ದಳು. ಗೌರಿಯ ಸಹಾಯದಿಂದ ಮನೆಯಲ್ಲೂ ಹೊಸ ಅಡುಗೆ ಪದ್ಧತಿ ಮತ್ತು ಸುಲಭ ಜೀವನ ವಿಧಾನಗಳು ಪ್ರವೇಶಿಸಿದವು. ಅಂತಿಮವಾಗಿ ಅತ್ತೆ ಸೊಸೆ ಒಟ್ಟಾಗಿ ಕುಟುಂಬವನ್ನು ಮುನ್ನಡೆಸಲು ಒಂದಾಗಿ ಕೆಲಸ ಮಾಡಿದರು. ರಮಾಳ ಶಿಸ್ತು ಮತ್ತು ಗೌರಿಯ ಹೊಸ ಚಿಂತನೆಗಳು ಅವರನ್ನು ಊರಿನ ಮಾದರಿಯನ್ನಾಗಿ ಮಾಡಿತು. ಈ ಕಥೆ ಅತ್ತೆ ಸೊಸೆಯ ನಡುವೆ ಆಗುವ ಪ್ರೀತಿ, ಕಲಹ ಮತ್ತು ಒಗ್ಗಟ್ಟಿನ ಪ್ರತೀಕವಾಗಿತ್ತು.